ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಕೇಸ್ನಲ್ಲಿ ಕೋರ್ಟ್ ದೋಷಿ ಅಂತ ಈಗಾಗಲೇ ತೀರ್ಪನ್ನ ಪ್ರಕಟ ಮಾಡುತ್ತೆ. ಇಂದು ಶಿಕ್ಷೆಯ ಒಂದು ಗಡುವು ಶಿಕ್ಷೆಯ ಒಂದು ಪ್ರಕಟವನ್ನ ಕೂಡ ಮಾಡಲಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಲಾತ್ಕಾರ ಕೇಸ್ನಲ್ಲಿ ದೋಷಿ ಎಂದು ಪ್ರಕಟ. ಇಂದು ಜನಪ್ರತಿನಿಧಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಲಿದೆ. ಪ್ರಜ್ವಲ್ಗೆ 10 ವರ್ಷ ಶಿಕ್ಷೆ ಫಿಕ್ಸ್ ಆಗುತ್ತಾ ಗೊತ್ತಾಗುತ್ತೆ ಇವತ್ತು. ಆ ಎಡವಟ್ಟುಗಳಿಂದ ಪ್ರಜ್ವಲ್ ಭವಿಷ್ಯಕ್ಕೆ ಕಲ್ಲು ಬಿತ್ತು. ಇನ್ನು ಕೆಆರ್ ನಗರ ಮಹಿಳೆ ಕೇಸ್ನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ವಾದ ಪ್ರತಿವಾದವನ್ನ ಆಲಿಸಿ 7 ತಿಂಗಳಲ್ಲೇ ವಿಚಾರಣೆ ಪೂರ್ಣಗೊಳಿಸಿದೆ. ಪ್ರಜ್ವಲ್ ವಿರುದ್ಧ ಬಾಕಿ ಇವೆ ಇನ್ನು 3 ಪ್ರಕರಣಗಳು. 4 ಕೇಸ್ಗಳ ಪೈಕಿ 1 ಪ್ರಕರಣದಲ್ಲಿ ಶಿಕ್ಷೆಯ ಪ್ರಕಟ ಇವತ್ತು ಆಗಲಿದೆ. ಕಳೆದ 14 ತಿಂಗಳಿಂದ ಕೂಡ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಈಗಾಗಲೇ ನಿರ್ಧಾರವಾಗಿರುವಂತದ್ದು. ದೋಷಿ ಅಂತ ಕೋರ್ಟ್ ತೀರ್ಪು ಕೂಡ ನೀಡಿದೆ. ಆದರೆ ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಲಾಗುತ್ತೆ? ಇವತ್ತು ನಿನ್ನೆ ತೀರ್ಪನ್ನ ಪ್ರಕಟಣೆ ಮಾಡಿದೆ. ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟಣೆ ಮಾಡಲಿದೆ. ಈಗಾಗಲೇ 4 ಕೇಸ್ಗಳ ಪೈಕಿ 1 ಪ್ರಕರಣದ ಶಿಕ್ಷೆ ಪ್ರಕಟವಾಗಲಿದೆ. ವಿಚಾರಣೆ ಕೂಡ ಮುಗಿದಿರುವಂತದ್ದು. ದಾಖಲಾದಂತಹ 4 ಪ್ರಕರಣಗಳಲ್ಲಿ 1 ಪ್ರಕರಣ, ಅದು ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ನಿನ್ನೆ ಅಷ್ಟೇ ದೋಷಿ ಅಂತ ತೀರ್ಪನ್ನ ಕೂಡ ನೀಡಿರುವಂತದ್ದು. ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿದೆ.